ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ಹಾಯ್ ಸರ್. ಸರ್ ಅಣ್ಣ ಚೆನ್ನಾಗಿದ್ದೀರಾ? ಪ್ರಿನ್ಸಿಪಲ್ ಓ ಎಷ್ಟು ದಿನ ಆಗಿದೆ? ಇನ್ನು ಬಿಲ್ಡಿಂಗ್ ವರ್ಕ್ ನಡೀತಿದೆ. ಯಾವಾಗ ಮಾಡ್ಬೋದು? ಹೌದಾ? ನಾನು ಡಿ ಸಿ ಸಾಹೇಬ್ರನ್ನ ಮಾತಾಡಿದೆ ಮೊನ್ನೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಸರ್ ತಗೊಳ್ಳಿ. ನಮಸ್ಕಾರ ಅಮ್ಮ. ಏನು ಓದ್ತಾ ಇದ್ದೀರಮ್ಮ? ಬಿ ಸಿ ಎನಾ? ಬಿ ಸಿ ಎಗೆ ಭಾಳ ಒಳ್ಳೆಯ ಹೆಸರಿದೆ ನಮ್ಮ ಕಾಲೇಜ್ಗೆ. ರ್ಯಾಂಕ್ ಬರಬೇಕು, ಟೋಟಲ್ ಸಪೋರ್ಟ್ ಇರುತ್ತೆ. ಔಟರ್ಸ್ದೇನು ಪ್ರಾಬ್ಲಮ್ ಇಲ್ವಾ? ಯಾರಾದರೂ ಔಟರ್ಸ್ ಬಂದು ಡಿಸ್ಟರ್ಬ್ ಮಾಡ್ತಾರಾ? ಬೈಕ್ಸ್ ಒಳಗೆ ಬರೋದು? ಔಟ್ಸೈಡ್ ಯಾರಾದರೂ ರ್ಯಾಗಿಂಗ್ ಇದೆಯಾ? ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಹೇಳಿ ಸಾಲ್ವ್ ಮಾಡ್ತೀವಿ. ಓಕೆ, ನೀವೆಲ್ಲ ಚೆನ್ನಾಗಿ ಓದಬೇಕು. ಸಮಸ್ಯೆ ಅಂದರೆ ಬಸ್ಗಳ ಸಮಸ್ಯೆ. ಅಮ್ಮ ಈಗ ಒಂದು ಕೆಲಸ ಮಾಡಿ, ಒಂದು ಮೀಟಿಂಗ್ ಮಾಡೋಣ. ನಿಮ್ಮ ಯಾವ್ಯಾವ ರೂಟಲ್ಲಿ ಬಸ್ ಸಮಸ್ಯೆ ಇದೆ ನನಗೊಂದು ಪಟ್ಟಿ ಕೊಡಿ, ನಾನು ಇಮಿಡಿಯೇಟಾಗಿ ಹಾಕಿಸ್ತೀನಿ. ಯಾವ ಟೈಮಲ್ಲಿ ಬೇಕು ಅಂದರೆ ಒಂದು ಕಾಮನ್ ಆಗಿರಲಿ. ನೀವು ನಮ್ಗೆ ಈ ರೂಟಲ್ಲಿ ಇಂಥ ಟೈಮಿಗೆ ಬಸ್ ಬಂದರೆ ಅನುಕೂಲ ಆಗುತ್ತೆ ಅಂದರೆ ನಾನು ಹಾಕಿಸ್ತೀನಿ. ನಾನು ರೆಡಿ ಇದ್ದೀನಿ. ಓಕೆನಾ? ಬರಲಮ್ಮ. ಥ್ಯಾಂಕ್ ಯು ಅಮ್ಮ. ಬಾಣ ಬನ್ನಿ. ನಮಸ್ಕಾರ ಮೇಡಮ್. ಅಣ್ಣ ಬನ್ನಿ. ಕೆ ಎಲ್ ಎಸ್ ಅಣ್ಣ ಬನ್ನಿ ಇಲ್ಲಿ. ಸರ್ ನಮಸ್ಕಾರ ಸರ್. ಹಾಯ್ ಸರ್. ಸರ್ ಥ್ಯಾಂಕ್ ಯು ಸರ್. ಅಮ್ಮ ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ಸರ್ ಹಾಯ್ ಸರ್. CDC ಕಮಿಟಿ ಅಧ್ಯಕ್ಷರು ನೀವು. ಹೌದಾ? ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ. ಸೂಪರ್. ಬನ್ನಿ ಸರ್. ಅದು ನಿಮ್ಮ ಚೇರು. ಇಲ್ಲ ಬನ್ನಿ ಸರ್. ಇರ್ರಿ ಅದು ಕಮಿಟಿಯಲ್ಲಿ ಸಪ್ರೇಟ್ ಚೇರ್ ಹಾಕ್ಕೊಂಡು ಕೂರ್ತೀನಿ. ಅದು ನಿಮ್ಮ ಚೇರ್. ಬನ್ನಿ, ನಾನು ಇಲ್ಲಿ ಕೂರ್ತೀನಿ. ನಾನು ನಮ್ಮ ಬಿಡಿ ನೀವು ಬನ್ನಿ ಸರ್. ಯುಕು ಹಾಂ ಬೇಡ ಕೈ ಕೊಡಿ ಸಾಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾವು ಅಧ್ಯಕ್ಷರು ಕಾಲೇಜ್ಗೆ ಡೆವಲಪ್ಮೆಂಟ್ ಸೆಲ್ ಅಂತ ಇರುತ್ತೆ, ಅದಕ್ಕೆ ತಾವು ಅಧ್ಯಕ್ಷರು ಇರ್ತೀರಿ ಸರ್. ಕಾರ್ಯದರ್ಶಿಗಳು ಪ್ರಾಂಶುಪಾಲರಾಗಿರ್ತಾರಾ? ಹೌದು ಸರ್. ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ ಸದಸ್ಯರು ಬರೀ 3 ಜನ ಸರ್? ಇಲ್ಲ ಹಾಂ. ಇಲ್ಲಿ ಇವರು ಎಷ್ಟು ಜನ ಮಾಡ್ಬೋದು ಇನ್ನು ಸದಸ್ಯರು? ಸರಿ ಸರಿ ಹಾಕಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಮನವಿಯನ್ನು ನಾನು ಇಮಿಡಿಯೇಟಾಗಿ ಸಾಹೇಬ್ರ ಗಮನಕ್ಕೆ ಇವತ್ತೇ ತರ್ತೀನಿ. ಮತ್ತು ನಿಮ್ಮ ಕಾಲೇಜ್ದೇನು ಡಿಮ್ಯಾಂಡ್ಸ್ ಈಗ ಅಡ್ರೆಸ್ ಮಾಡಿಬಿಡ್ತೀನಿ. ಒಂದೇ ಒಂದು ನಿಮಿಷ. ನಾನು ವಿತ್ ಆಲ್ ಡಿಸ್ಕ್ರಿಷನ್ ಪ್ರಿನ್ಸಿಪಲ್ ಸಾಹೇಬ್ರೆ ಇದು ನಾನು ಓದಿದ್ದೀನಿ ಈಗ. ಸೊ ಎಲ್ಲ ಟೀಚರ್ಸ್ಗೆ ನಮಸ್ಕಾರ. ಭಾಳ ನೋಬಲ್ ಪ್ರೊಫೆಷನಲ್ಲಿ ಇದ್ದೀರಾ. ಟೀಚಿಂಗ್ ಈಸ್ ಎ ಪ್ರೊಫೆಷನ್ ವಿಚ್ ಟೀಚಸ್ ಆಲ್ ಅದರ್ ಪ್ರೊಫೆಷನ್ಸ್ ಅಂತಾರೆ. ಆ್ಯಂಡ್ ಟೀಚಿಂಗ್ ಈಸ್ ನಾಟ್ ಎನ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಓದೆಂದರೆ ಸಿಡಿಮಿಡಿಗೊಳ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತೀರಾ. ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ಗಳನ್ನಾಗಿ ಮಾಡ್ತೀರಾ. ಪ್ರತಿದಿನ ರೋಗದಿಂದ ನರಳತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡ್ತೀರಾ. ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ? ಆ ಇಂದ್ರಜಾಲವನ್ನು ಮೀರಿದ ನಿಮ್ಮಂಥ ಶಿಕ್ಷಕರ ಪ್ರೇಮಜಾಲದಿಂದಲವೇ ಅಂತ ನನಗೆ ನಾನಿವತ್ತು ನಂಬಿರೋ 2 ದೇವಾಲಯ, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ. ಇದು ನಾನು ನಂಬಿರೋ 2 ದೇವಸ್ಥಾನಗಳು. ಈಗ PU ಕಾಲೇಜ್ ಆಯಿತು, ಡಿಗ್ರಿ ಕಾಲೇಜ್ ಆಯಿತು. ನಿಮ್ಮ ಕಾಲೇಜ್ಗೆ ಏನೇ ಸಪೋರ್ಟ್ ಬೇಕು ಅಂದರೂ ನಾವು ಎಕ್ಸ್ಟೆಂಡ್ ಮಾಡೋಕ್ಕೆ ರೆಡಿ. ಬಟ್ ಯಾವ ಖಾಸಗಿ ಕಾಲೇಜ್ಗೂ ಕಡಿಮೆ ಇಲ್ದಂಗೆ ನಮ್ಮ ಶಾಲೆ ನಡಿಬೇಕು, ನಮ್ಮ ಕಾಲೇಜು ನಡಿಬೇಕು. ಇಷ್ಟೇ ನಾನು ಬಯಸೋದು. ಈಗ ನೀವು ಕಾಲೇಜಿನ ಕಾಂಪೌಂಡ್ ನಿರ್ಮಾಣ, ಆರ್ಚ್ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ 5. ಸರಿ, ಫಿಲ್ಟರ್ ಅಂದರೆ ಹೆಂಗೆ? ದೊಡ್ಡದಾ ಇಲ್ಲ ಮಾಮೂಲಿ ಚಿಕ್ಕದಾ? ಇಲ್ಲ, ಇದು DMF ಫಂಡಲ್ಲಿ ನಾವು ಹಾಕ್ಬೋದಲ್ಲ? ಸರಿ, ಅವ್ರನ್ನ ಮಾತಾಡ್ತೀನಿ.
ಮಳೆ ನೀರು ಕೊಯ್ಲು ಸಂಪ್ 1 ಕೊಟ್ಟಿದ್ದೀರಾ, ಕಂಪ್ಯೂಟರ್ಸ್ 200 ಹೇಳಿದ್ದೀರಾ, ಆಡಿಟೋರಿಯಂ ಚೇರ್ಸ್ 500 ಹೇಳಿದ್ದೀರಾ. ಪ್ರತ್ಯೇಕ ಆಡಿಟೋರಿಯಂ ಒಂದು ಜಾಗ ಎಲ್ಲಿದೆ ಆಡಿಟೋರಿಯಂ? ಅದೆಲ್ಲ ನಮ್ಮದೇ ಸರ್. ಹೌದಾ? ಅವರೆಲ್ಲ ಹೋಗ್ಬಿಡ್ತಾರೆ. ಸರಿ ಸರ್, ಓಕೆ. ಕುಳಿತುಕೊಳ್ಳುವ ಡೆಸ್ಕ್ 200, ಕಬ್ಬಿಣದ ಓಪನ್ ರ್ಯಾಕ್ಸ್ 10, ತರಗತಿಗಳ ಗ್ರೀನ್ ಬೋರ್ಡ್ 20, ವೆಡ್ಡಿಂಗ್ ವೆಡ್ಡಿಂಗ್ ಮಿಷನ್ 6, ಹೈಟೆಕ್ ಗಂಡು ಮಕ್ಕಳ ಶೌಚಾಲಯ 20, ಹೆಣ್ಣು ಮಕ್ಕಳ ಶೌಚಾಲಯ 20. ಯಾಕೆ ಶೌಚಾಲಯದ ಕೊರತೆ ಇದೆಯಾ ಸರ್? ಚೇರ್ಗಳು 100, ಟೇಬಲ್. ನಾನು ಇವತ್ತೇ ಮಧ್ಯಾಹ್ನ ಸಚಿವರನ್ನ ಮೀಟ್ ಮಾಡಿ ನನ್ನ ಮೊದಲ ಆದ್ಯತೆ ನನ್ನ ಸಾಹೇಬ್ರ ಹತ್ರ ಕೂತು ರಿಕ್ವೆಸ್ಟ್ ಮಾಡಿ ಈ 10 ದಿನದಲ್ಲಿ ಇದನ್ನು ಸ್ಯಾಂಕ್ಷನ್ ಮಾಡ್ಕೊಂಬರೋದು ನನ್ನ ಜವಾಬ್ದಾರಿ. ನಾನು ಸಾಹೇಬ್ರ ಹತ್ರ ಹೋಗಿದ್ದೀನಿ. ನಮ್ಮ ದೇವರಂಥ ಮನುಷ್ಯ ನಮ್ಗೆ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಕರ್ನಾಟಕದಲ್ಲಿ ಇನ್ಯಾರ ಇದರಲ್ಲೂ ಆಗದೇ ಇರೋ ಕ್ರಾಂತಿಕಾರಿ ಬದಲಾವಣೆಗಳು ಉನ್ನತ ಶಿಕ್ಷಣದಲ್ಲಿ ನಮ್ಮ ಟೈಗರ್ ಸುಧಾಕರ್ ಸಾಹೇಬರು ಮಾಡ್ತಾರೆ, ನಂಗೆ ನಂಬಿಕೆ ಇದೆ. ಅವ್ರು ಹೇಳಿದ್ದಾರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಿದ್ರು. ಇನ್ನೊಂದು ವಿಶೇಷ ಏನು ಅಂದರೆ, ನಾನು ಈ ಸಲ ಭಾಳಷ್ಟು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಈಗಾಗಲೇ ಬಡ್ಜೆಟ್ ತಯಾರಿಯಲ್ಲಿದ್ದೀವಿ. ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಹೆಚ್ಚಿನ ಶೈಕ್ಷಣಿಕ ಅನುದಾನವನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ತರಬೇಕು ಅನ್ನೋದು ನನ್ನ ಆಸೆ. ಮತ್ತು ಇಷ್ಟೆಲ್ಲ ಆಯಿತು, ನಿಮ್ಮನ್ನೆಲ್ಲ ನಾನು ಗೌರವದಿಂದ ನಡೆಸ್ಕೊತೀನಿ. ನಾನು ಯಾವುದೇ ಕಾರಣಕ್ಕೆ ಶಾಸಕ ಅನ್ನೋ ಅಹಂ ತೋರಿಸಲ್ಲ. ನಿಮ್ಮನ್ನೆಲ್ಲ ಜವಾಬ್ದಾರಿಯಿಂದ ನಡೆಸ್ಕೊಡ್ತೀನಿ. ಬಟ್ ನಾನು ತಾವೇನು ಅಂದ್ಕೊಳ್ಳಲ್ಲ ಅಂದರೆ 1-2 ಅಡ್ವೈಸ್ ಕೊಡ್ತೀನಿ. ಯಾಕೆ ನಾವು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇಡಬಾರ್ದು? ಒಂದು ಬಯೋಮೆಟ್ರಿಕ್ ಅಟೆಂಡೆನ್ಸು, ಅದನ್ನು ನಾನು ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ನ ನಾನು ಡೈರೆಕ್ಟಾಗಿ ಮಾನಿಟರ್ ಮಾಡ್ತೀನಿ. ಇದೊಂದು ತಮ್ಮ ಗಮನಕ್ಕೆ ತರ್ತಿದ್ದೀನಿ. ನನ್ನ ಡಿಸ್ಕ್ರಿಷನಲ್ಲಿ ನಾನು ಅಧಿಕಾರ ಚಲಾಯಿಸ್ಬೋದು. ಬಟ್ ನನಗೆ ಟೀಚರ್ಸು ಯಾರು ಪರ್ಮನೆಂಟ್ ಇದ್ದಾರೆ, ಪಾರ್ಟ್ ಟೈಮ್ ಇದ್ದಾರೆ, ಕಂಪಲ್ಸರಿ ಅಟೆಂಡೆನ್ಸ್ ಇರಬೇಕು. ಅವ್ರು ಲೀವ್ ಹಾಕಿದ್ರೆ ಪ್ರಾಪರ್ ರೀಸನ್ ಇರಬೇಕು. ಯಾವುದೇ ಕಾರಣಕ್ಕೆ ಬೆಳಗ್ಗೆ ಎಂಟ್ರಿ ಟೈಮು ಎಕ್ಸಿಟ್ ಟೈಮು ಅದರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ಇದು ಮಾತ್ರ, ಇದೊಂದು ವಿಚಾರದಲ್ಲಿ ನಾನು ತುಂಬ ರಿಜಿಡ್ ಆಗಿರ್ತೀನಿ. 1000 ರೀಸನ್ಸ್ ಇರ್ಬೋದು. ಬೆಳಗ್ಗೆ ಎಷ್ಟೊತ್ತು ಕಾಲೇಜ್ ಸ್ಟಾರ್ಟ್ ಆಗೋದು? 9 ಗಂಟೆಗೆ. ನನಗೆ ಏನು ಮಾಡ್ತಾರೆ 8:55ಕ್ಕೆ ಅಟೆಂಡೆನ್ಸ್ ಇರಬೇಕು. ನಾನು ಇದರಲ್ಲಂತೂ ಕಾಂಪ್ರಮೈಸ್ ಆಗಲ್ಲ. ಯಾಕೆಂದರೆ ಇಲ್ಲಿ 2,500 ಜನ ಮಕ್ಕಳ ಭವಿಷ್ಯ. ಅಂದರೆ ನಾನು ಹಾಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಇದೊಂದು ಡಿಸಿಪ್ಲಿನ್. ಈಗ ನಾವು ಲಕ್ಷಗಳ ಸಂಬಳ ಕೊಡೋ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲೇ ನಮಗೆ ಕಷ್ಟ ಆಗ್ತಿದೆ. ಬಟ್ ಈ ಡಿಸಿಪ್ಲಿನ್, ಈಗ ಯಾರೋ ಒಬ್ಬರೋ ಮಿಸ್ಟೇಕ್ ಬಂದಾಗ ಬೇರೆಯವ್ರಿಗೆ ಅದು ಇದಾಗಬಾರ್ದು. 98% ಇಲ್ಲಿ ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡ್ತಿದ್ರೆ, ಅದರಲ್ಲಿ 2ನೇ ಮಾತಿಲ್ಲ. ನನಗೆ ಲೆಕ್ಚರರ್ಸು ಸ್ಟಾಫ್ ಅಟೆಂಡೆನ್ಸು ಇನ್ ಟೈಮ್ಗೆ ಇರಬೇಕು. ಎಕ್ಸಿಟ್ ಟೈಮು ಅಷ್ಟೇ. ಎಕ್ಸಿಟ್ ಟೈಮ್ ಎಷ್ಟೊತ್ತಿಗಿದೆ ಸರ್? ಎಕ್ಸಿಟ್ ಟೈಮ್ ಎಷ್ಟೊತ್ತಿಗಿದೆ? 4ಗೆ ಹೋಗ್ತಾರೆ. ಓಕೆ, 4ಗೆ ಹೋಗ್ಬೇಕು. ವರ್ಕ್ ಇರುತ್ತೋ ಬಿಡುತ್ತೋ 4 ಗಂಟೆವರೆಗೂ ಇದ್ದು ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡ್ತಾರೋ, ನೋಟ್ಸ್ ಮಾಡ್ಕೊತಾರೋ ಮಾಡಿ. ಇದೊಂದು ನಂದು ಅಂಬಲ್ ಸಬ್ಮಿಷನ್. ಯಾಕೆಂದರೆ ನಾವೊಂದು ಎಜುಕೇಷನ್ ರೆವಲ್ಯೂಷನ್ ಮಾಡಬೇಕು ಅಂತ ಹೊರಟಿದ್ದೀವಿ. ಯಾರೂ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಬಟ್ ನಾನು ಸರ್ಪ್ರೈಸ್ ವಿಸಿಟ್ ಆದಾಗ ಪ್ರಿನ್ಸಿಪಲ್ ಸಾಹೇಬ್ರೆ, ಅವರು ಇವತ್ತೇನಾದರೂ ಲೀವ್ ಹಾಕಿದರೆ ನನಗೆ ಸಾಲಿಡ್ ರೀಸನ್ ಇರಬೇಕು. ನೀವೊಂದು ಕೆಲಸ ಮಾಡಿ, ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿ, ಆಯಿತಾ? ಅವ್ರು ನಾಳೆ ಲೀವ್ ತೊಗೊತಾರೆ ಅಂದರೆ ಹಿಂದಿನ ದಿನ ನಿಮ್ಮ ಮೇಲ್ ಐ ಡಿಗೆ ಲೀವ್ ಬಂದಿರಬೇಕು, ಆಯಿತಾ? ನಾನು ಬೆಳಗ್ಗೆ ಈಗ 9 ಗಂಟೆಗೆ ಅಂದರೆ 8:30 ಮೇಲ್ ಬಂದರೆ ನಾನು ಒಪ್ಪಲ್ಲ. ಈಗ ನಾನು ಸಡನ್ನಾಗಿ ಬಂದಾಗ ಒಬ್ಬರು ಲೀವ್ ಹಾಕಿದಾಗ ಪ್ರೀವಿಯಸ್ ಡೇ ಸಾಯಂಕಾಲನೇ ನಾನು ಲೀವ್ ಹಾಕ್ತಿದ್ದೀನಿ ಅಂತ ನಿಮ್ಮ ಮೇಲ್ ಐ ಡಿಯಲ್ಲಿ ನನಗೊಂದು ಮೆಸೇಜ್ ಇರಬೇಕು. ಇದು ಕಾರ್ಪೊರೇಟ್ ಸಿಸ್ಟಮ್ ಸ್ಟೈಲು. ಇದರಿಂದ ನಾವೇನು ಮಾಡ್ಬೋದು ಅಂದರೆ ಬದಲಾವಣೆ ತರ್ಬೋದು, ಮಕ್ಕಳಿಗೆ ಅನುಕೂಲ ಆಗುತ್ತೆ ಸರ್. ನನ್ನ ಮನೆಗೆ ಏನು ಬರಲ್ಲ ಅಲ್ವಾ? ಬಟ್ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ಈಗ ಒಬ್ಬರು ಇಬ್ಬರು ಆಗೋ ಮಿಸ್ಟೇಕ್ನು ಸರಿಪಡಿಸೋಣ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಯವಿಟ್ಟು ನನ್ನ ಅನ್ಯತಾ ಭಾವಿಸಬೇಡಿ. ಇದೊಂದು ಮಾಡೋಣ. ಮತ್ತು ಸ್ಟೂಡೆಂಟ್ ಅಟೆಂಡೆನ್ಸು ಅಷ್ಟೇ. ರ್ಯಾಗಿಂಗ್ ಇದೆಯಾ ಇಲ್ಲೇನಾದರೂ? ಔಟರ್ಸ್ ಕಾಟ ಇದೆಯಾ? ಯಾಕೆ ಇನ್ನು ಐ ಡಿ ಕಾರ್ಡ್ ಇಶ್ಯೂ ಮಾಡಿಲ್ಲ ಮಕ್ಕಳಿಗೆ? ಸರ್ ನಮಗೆ IDP ಅಪ್ರೂವಲ್ ಆಗಿದೆ ಸರ್. ನಮ್ಮಲ್ಲಿ ಇದ್ದು 23 ಲಕ್ಷ, 2 ಕೋಟಿಗೆ ಅಪ್ರೂವ್ ತಗೊಂಡಿದ್ದಾರೆ ಸರ್. ಮೇಡಮ್ ಈಗ ಸಿಟಿ ಮೀಟಿಂಗ್ ಕರೀರಿ, ಕೂತ್ಕೊಂಡು ನಾನು ಅಪ್ರೂವಲ್ ಕೊಡ್ತೀನಿ, ಡಿಸೈಡ್ ಮಾಡೋಣ ಬೇಗ. ಹ್ಞೂ ಸರ್, ಕಮಿಷನರಿಂದ ಮಾಡೋಣ. ನಾನು ಸಾಹೇಬ್ರನ್ನ ಮಾತಾಡ್ತೀನಿ. ಈಗ ಒಂದು ಕೆಲಸ ಮಾಡೋಣ, ಫಸ್ಟ್ ಐ ಡಿ ಕಾರ್ಡ್ ಇಶ್ಯೂ ಮಾಡಿ. ಮಾಡಿಸ್ತೀನಿ ಸರ್. ಇಲ್ಲ ಹಾಂ, IDP ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟಿಂದ ನಮ್ಮ ಪ್ರೋಗ್ರಾಮ್ಗಳಿಗೆ ಅದು ಪರ್ಮಿಷನ್ ಕೊಡೋ IDP ಅಂತ ಅದನ್ನು ಕರೀತಾರೆ. ಇಲ್ಲಿ ಅಕಸ್ಮಾತ್ ಅದು ತಾಂತ್ರಿಕವಾಗಿ ಅಮೌಂಟ್ ಹೆಚ್ಚು ಕಡಿಮೆ ಕಳಿಸ್ಬಿಟ್ಟಿದ್ರು, ಅದಕ್ಕೆ ಅದು ಹೆಲ್ಡಪ್ ಆಗಿತ್ತು. ಈಗ ನಾವೆಲ್ಲ ಮನೆ ಹೋಗಿ ರೆಡಿ ಮಾಡಿಸಿದ್ವಿ. 28 ಲಕ್ಷ ಬಿಡುಗಡೆ ಆಗಿದೆ. ಯಾವ ಅಕೌಂಟ್ಗೆ ಎಷ್ಟು ಹೋಗ್ಬೇಕಂತ ಡಿಸೈಡ್ ಆಗಿದೆ. ಅದು ಅಮೌಂಟ್ ಇವತ್ತು ಬಂದ ತಕ್ಷಣ ಇವತ್ತು ರಿಸೀವ್ ಮಾಡ್ತೀವಿ ಸರ್. ಅದನ್ನು ರೆಡಿ ಮಾಡ್ಕೊಡ್ತೀವಿ. ಇದು ಮಾಡಿ, ಐ ಡಿ ಕಾರ್ಡ್ ಇಶ್ಯೂ ಮಾಡಿ. ಗೇಟ್ ಒಳಗಡೆ ಯಾವುದೇ ಕಾರಣಕ್ಕೆ ಔಟರ್ಸ್ ಎಂಟ್ರಿ ಆಗಬಾರ್ದು. ಅವ್ರು ಯಾರೇ ಗೇಟಲ್ಲಿ ಐ ಡಿ ಕಾರ್ಡ್ ಚೆಕ್ ಮಾಡಬೇಕು. ನಾನು ನಾಳೆಯಿಂದ ಪೊಲೀಸವ್ರನ್ನ ರಿಕ್ರೂಟ್ ಮಾಡ್ತೀನಿ. ಕಾಲೇಜ್ ಮುಂದೆ ಬಂದು ಯಾರಾದರೂ ಹುಡುಗರು ಬಿಲ್ಡಪ್ ಕೊಟ್ಟಿದ್ದು ಮಾಡಿದ್ರೆ ಸ್ಟೂಡೆಂಟ್ಸ್ಗೂ ಇನ್ಸ್ಟ್ರಕ್ಷನ್ ಮಾಡಿ. ಡಿಸಿಪ್ಲಿನ್ ಇರಬೇಕು. ಅವ್ರ ಬಿಲ್ಡಪ್ಗಳು ಬೇರೆ ಕಡೆ ಕೊಟ್ಕೊಳ್ಳಿ. ಸರ್ಕಾರಿ ಕಾಲೇಜುಗಳ ಮುಂದೆ ಇವೆಲ್ಲ ಇನ್ಮೇಲೆ ನಡೆಯಲ್ಲ. ಒಳಗಡೆ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಅಲೋ ಮಾಡಬೇಕು. ಐ ಡಿ ಕಾರ್ಡ್ ಇಲ್ಲ ಅಂದರೆ ನಿಮ್ಗೇನೋ ಫೀಸ್ ಕಟ್ಟಿರೋ ರಿಸಿಪ್ಟು ಏನೋ ಇರ್ತಿದ್ದು. ಔಟರ್ ಒಬ್ಬರು ಆಗಬಾರ್ದು, ಬೇರೆ ಅದು ಇದು ನೆಪ ಹೇಳ್ಕೊಂಡು ಬರ್ತಾರೆ. ನಾನು ಇದನ್ನು ಸಹಿಸಲ್ಲ. ಯಾರು ಒತ್ತಡ ಬಂದರೂ ನೀವು ಮುಲಾಜ್ ನೋಡಬೇಡಿ. ಯಾಕೆ
ಸರ್ಕಾರಿ ಕಾಲೇಜ್ ಮಕ್ಕಳಿಗೆ ಗೌರವ ಇರಲ್ವಾ? ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲೇ ಡಿಸಿಪ್ಲಿನ್ ಇರಬೇಕಾ? ಔಟರ್ಸ್ ಯಾರೂ ಒಳಗೆ ಬರಬಾರ್ದು ರೀಸನ್ ಇಲ್ಲದೆ. ಔಟರ್ಸ್ ಯಾರಾದರೂ ಬಂದರೆ ನಾನು ಅವ್ರ ಮೇಲೆ ಎಲ್ಲ ಕ್ರಮ ತೊಗೊತೀನಿ, ನಾಳೆಯಿಂದ ಪೊಲೀಸ್ ರಿಕ್ರೂಟ್ ಮಾಡ್ತೀನಿ. ಏನಿಲ್ಲ ಸರ್, ಈಗ ಸರ್ಕಾರಿ ಕಾಲೇಜ್ಗೆ ಮಕ್ಕಳನ್ನ ಸೇರ್ಸೋಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ? ದ ಮೇಜರ್ ಇಶ್ಯೂ ಸೇಫ್ಟಿ. ಅದು ನಾವು ಕರೆಕ್ಟಾಗಿ ಕೊಟ್ಬಿಟ್ರೆ ಸೇರಿಸ್ತಾರೆ. ನಾನು ಹೇಳೋದು ಅದನ್ನು ಬದಲಾವಣೆ ತಂದೋಣ. ಅಟ್ಲೀಸ್ಟ್ ಏನೋ ನನ್ನೊಬ್ಬನಿಂದ ಆಗಲ್ಲ, ಒಂದು ಡಿಗ್ರಿ ಕಾಲೇಜಲ್ಲಿ ಮಾಡೋಣ, ಪ್ರಯತ್ನ ಪಡೋಣ. ನಿಮಗೆ ನಾನು ಸಹಕಾರ ಇರ್ತೀನಿ. ಮತ್ತು ನಾನೊಂದು ಹೇಳ್ತೀನಿ, ನಾನೆಲ್ಲ ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ಗೂ ಹೇಳ್ತಾ ಇದ್ದೀನಿ, ನಿಮ್ದೇನೇ ಕಷ್ಟ ಇದ್ದರೂ ಸರ್ಕಾರದ ಲೆವೆಲಲ್ಲಿ ಬನ್ನಿ, ನಮ್ಮ ಸಾಹೇಬ್ರ ಹತ್ರ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ನಾನಾಗಲಿ, ನಮ್ಮ ಸಾಹೇಬ್ರಾಗಲಿ, ನಮ್ಮ ಸರ್ಕಾರ ಆಗಲಿ, ನಾವು ಯಾರೂ ₹1 ಮುಟ್ಟಲ್ಲ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡಲ್ಲ. ಬನ್ನಿ, ನಿಮ್ಮ ಕೆಲಸ ಮಾಡ್ಕೊಡ್ತೀವಿ. ನಿಮ್ದೇನೇ ಒಂದು ವಿಚಾರ ಇದೆಯಾ, ನಿಮ್ಮದು ಸ್ಯಾಲ್ರಿ ಎಲ್ಡಪ್ ಆಯಿತಾ, ಮತ್ತೊಂದು ಆಯಿತಾ, ಇಲ್ಲ ಏನೋ ಇದಾಯಿತಾ, ನಿಮ್ಮದೇನೋ ಟೀಚರ್ಸ್ದು ಗೌರ್ಮೆಂಟ್ ಲೆವೆಲ್ ಸಮಸ್ಯೆ ಐತೆ, ಬನ್ನಿ, ನಾವು ಕೆಲಸ ಮಾಡಿಕೊಡ್ತೀವಿ. ನಾವೆಲ್ಲೂ ಹೇಳ್ತಿಲ್ಲ, ನಿಮ್ಮ ಕಷ್ಟನ ನಾವು ಪರಿಹರಿಸ್ತೀವಿ. ನಾವು ಹೇಳ್ತಾ ಇರೋದು ನಿಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡಿ ಅಂತ. 4 ಗಂಟೆ ಮೇಲೆ ನೀವು 1 ನಿಮಿಷ ಎಕ್ಸ್ಟ್ರಾ ಇಡಬೇಡಿ. ನಾನು ಕೇಳೋದು ಇಲ್ಲ, ಬಟ್ ಆದರೆ 4 ಗಂಟೆಗಿಂತ ಮುಂಚೆ 1 ನಿಮಿಷ ಮುಂಚೆನೂ ಹೋಗಬೇಡಿ. ಮೈ ಕಂಡೀಷನ್ ಇಸ್ ಕ್ಲಿಯರ್. ಅಕಸ್ಮಾತ್ ನೀವೇನಾದರೂ ಎಕ್ಸ್ಟ್ರಾ ಕ್ಲಾಸಸ್ ಮಾಡೋ ಬಂದರೆ ನಾವು ಹಾಕ್ಕೊಡ್ತೀವಿ ಕಾಸನ್ನ ನನ್ನ ಪಾಕೆಟಿಂದ. ಬಟ್ ಇದೊಂದು ಡಿಸಿಪ್ಲಿನ್ ಬಿಲ್ಡ್ ಮಾಡೋಣ. ಕಾಲೇಜಲ್ಲಿ ಒಂದು ಡಿಸಿಪ್ಲಿನ್ ಇದು. ಬಟ್ ಒಂದು ಮೊಬೈಲು ಅಷ್ಟೇ ಸರ್, ಅಕಾಡೆಮಿಕ್ ಪರ್ಪಸ್ಗೆ ಬಳಸಲಿ ಅಲ್ವಾ? ಸುಮ್ಮನೆ ಇಲ್ಲಿ ಕ್ಲಾಸ್ ರೂಮ್ಸಲ್ಲಿ ಬಂದು ಯಾಕೆ ಗೊತ್ತಾ ಸರ್, ಬರೋರೆಲ್ಲ ಬಡವರೇ ಸರ್, ಅವ್ರ ಅಪ್ಪ ಅಮ್ಮ 1000 ಕನಸು ಕಟ್ಕೊಂಡಿರ್ತಾರೆ. ಮಾಡೋಣ. ಪ್ರಿನ್ಸಿಪಲ್ ಸಾಹೇಬ್ರೆ, ಟೀಚರ್ಸ್ಗೆ ಎಲ್ರಿಗೂ ಹೇಳ್ತೀನಿ ಮೇಡಮ್, ನೀವು ನನ್ನ ಟೀಚರ್ಸ್ ಅಷ್ಟೇ ಶ್ರೇಷ್ಠ. ನಿಮ್ದು ಏನೇ ವರ್ಕ್ ಇದ್ದರೂ ಸರ್ಕಾರದಲ್ಲಿ ನಾನು ಮಾಡಿಕೊಡ್ತೀನಿ. ಬಟ್ ಒಂದು ಒಳ್ಳೆ ರಿಸಲ್ಟ್ ಕೊಡೋಣ. ಆಗ್ಬೋದಾ? ಆಗ್ಬೋದು. ನಿಮ್ಮ ಏನಿದ್ದರೂ ನಾವಿರ್ತೀವಿ. ನಾವು ಎಲ್ಲ ವಿದ್ಯಾರ್ಥಿಗಳು UPSC, KPSC, ಪ್ರಿಲಿಮ್ಸ್ ಪ್ರಿಪೇರ್ ಆಗಬೇಕು ಅನ್ಕೋತೀವಿ. ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ನಮಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಗೊತ್ತಿದೆ. ಆದರೆ ಅದನ್ನು ಕರೆಕ್ಟ್ ಮಾರ್ಗದರ್ಶನ ನಮ್ಗೆ ಸಿಗ್ತಲ್ಲ ಸರ್. ಎಷ್ಟೋ ಜನ ವಿದ್ಯಾರ್ಥಿಗಳು ನಾವೆಲ್ಲ ನಮ್ಮ ಫ್ರೆಂಡ್ಸ್ ಏನೇ ಡಿಸ್ಟಿಕ್ ಲೈಬ್ರರಿಗೆ ಹೋಗ್ತೀವಿ, ಸುಮಾರು ರಾತ್ರಿ 8 ಗಂಟೆವರೆಗೂ ಓದ್ಕೊಂತೀವಿ ಸರ್. ಆದರೆ ಅದಕ್ಕೆ ನಮ್ಗೆ ಗೈಡೆನ್ಸ್ ಸಿಗಬೇಕಲ್ಲ. ಈಗ 12 ಸಬ್ಜೆಕ್ಟ್ ನಾವು ಓದಬೇಕು ಅಂದರೆ ನಮ್ಗೆ ಗೈಡೆನ್ಸ್ ಬೇಕು ಸರ್. ಈಗ ಒಂದು ಸರ್, ನಾನೀಗ ಪ್ರತಿ ಸಾಟರ್ಡೆ ಸಂಡೇ, ಈಗ ಇನ್ನೊಂದು 1 ತಿಂಗಳಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೀನಿ, ನೋಟಿಫಿಕೇಶನ್ ಆದಮೇಲೆ ಪ್ರತಿ ಸಾಟರ್ಡೆ ಸಂಡೇ KS, IASಗೆ ಪ್ರಿಲಿಮ್ ಎಕ್ಸಾಮ್ಸ್. ಟೀಚರ್ಸ್ ಯಾರಿರ್ತಾರೆ ಅಂದರೆ ಬ್ಯಾಂಗ್ಳೂರು, ಡೆಲ್ಲಿಯಲ್ಲಿ ಬೆಸ್ಟ್ ಟೀಚರ್ಸ್ ಯಾರಿರ್ತಾರೋ ಅವ್ರನ್ನ ನಾನು ಕರೆಸ್ತೀನಿ. ಸಾಟರ್ಡೆ ಸಂಡೇ ಡಿಗ್ರಿ ಓದೋರು, ಫಸ್ಟ್ ಪ್ರಿಯಾರಿಟಿ ಫೈನಲ್ ಇಯರ್ ಅವ್ರಿಗೆ, ಸೆಕೆಂಡ್ ಪ್ರಿಯಾರಿಟಿ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿರೋರಿಗೆ. ಈ ಥರ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ನೀವು ಸಾಟರ್ಡೆ ಸಂಡೇ ವೀಕೆಂಡ್ಸು, ಈಗ ನಿಮಗೂ ರೆಗ್ಯುಲರ್ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗೋದು ಬೇಡ. ಸಾಟರ್ಡೆ ಮಧ್ಯಾಹ್ನದ ಮೇಲೆ, ಸಂಡೇ ಬೆಳಗ್ಗೆಯಿಂದ ರಾತ್ರಿ ಮಾಡಿ. ನೀವು ಎಷ್ಟು ಜನ ಸ್ಟೂಡೆಂಟ್ಸು ಆ ಕೋಚಿಂಗಿಗೆ ಬರ್ತೀರೋ ಅವ್ರಿಗೆ ಸಂಡೇ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸ್ ನಾನೇ ಕೊಡ್ತೀನಿ. ಒಂದು 1000 ಜನ ಅಂದ್ಕೊಳ್ಳಿ. ನಾನೇನು ಮಾಡ್ತೀನಿ, ಈಗ ಬೆಂಗಳೂರಲ್ಲೋ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, ಟೇಕ್ ಇಟ್ ಅದು ಇನ್ಸೈಟು, IAS ಬಾಬಾ, ಟಾಪ್ ಇನ್ಸ್ಟಿಟ್ಯೂಟ್ಸ್, ಹರಿಪ್ರಸಾದ್ ಅವ್ರದ್ದು, ರಾಜ್ಕುಮಾರ್ ಅಕಾಡೆಮಿ ಸರ್ದು, ಇವ್ರ ಇನ್ಸ್ಟಿಟ್ಯೂಟಿಂದನೇ ಟೀಚರ್ಸ್ನ ನಾನು ಕರ್ಕೊಂಬರ್ತೀನಿ. ಬಟ್ ಇಲ್ಲಿ ಕೋಚಿಂಗ್ ಫ್ರೀ. ಸಾಟರ್ಡೆ ಸಂಡೇ ಸ್ಟಾರ್ಟ್ ಮಾಡೋಣ, ಆಯಿತಾ? ಈ ಕಾರ್ಯಕ್ರಮಕ್ಕೆ ಯಾರು ಎನ್ರೋಲ್ ಆಗ್ತಾರೋ, ಸಪೋಸ್ ಈಗ ಒಂದು ಇಂಡಿಯನ್ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅಂತ ಒಂದು ಬುಕ್ ಓದಬೇಕು ಅಲ್ವಾ? ಆ ಬುಕ್ ಓದಬೇಕು. ಆ ಬುಕ್ಕು ಈಗ ನಾನೇನು ಮಾಡ್ತೀನಿ, ನೀವು ಯಾರು ಎನ್ರೋಲ್ ಆಗ್ತೀರೋ ಆ ಬುಕ್ಕನ್ನು ನಾನೇ ಕೊಡಿಸ್ತೀನಿ ನಿಮ್ಗೆಲ್ರಿಗೂ. ಪ್ರಿಲಿಮ್ಸ್ಗೆ ಏನೆಲ್ಲ ಓದಬೇಕು ಒಂದು ಸೆಟ್ಟು, ರೆಫರೆನ್ಸ್ ಸೆಟ್ಟು ನಾನೇ ಕೊಡಿಸ್ತೀನಿ. ಈ ಥರ ನಾವು ನೆಕ್ಸ್ಟ್ ಇನ್ನೊಂದು 15 ಡೇಸಿಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಬಟ್ ಮೊದಲ ಆದ್ಯತೆ ಫೈನಲ್ ಇಯರ್ ಡಿಗ್ರಿಗೆ ರಿಜಿಸ್ಟ್ರೇಷನ್, ಸೆಕೆಂಡ್ ಇಯರ್ ಡಿಗ್ರಿ, ಫಸ್ಟ್ ಇಯರ್ ಡಿಗ್ರಿ, ಮತ್ತು ಯಾರು ಬೇಕಾದರೂ ಬರಲಿ. ನಾನು ಇದನ್ನೊಂದು 15 ಡೇಸ್ ಟು 1 ಮಂತಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಟೀಚರ್ಸ್ನೆಲ್ಲ ದುರಂತ ಏನು ಅಂದರೆ 2022 UPSC ಮೇಲೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಬ್ಬರು ಆಗಿಲ್ಲ ಸರ್. ಅದು ನಮ್ಮ ದುರಂತ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕು ಅನ್ನೋ ಅದೇ ನಮ್ಮ ಆಸೆ ಸರ್. ನೋಡು, ಒಂದು ಜಗತ್ತಿನ ಶ್ರೇಷ್ಠ ಮೇಧಾವಿಗಳು ನಮ್ಮ ನಾಡಲ್ಲಿದ್ದಾರೆ. 2 ಭಾರತ ರತ್ನ ಇಂಡಿಯಾದಲ್ಲಿ ಬಂದಿರೋ ಒಂದೇ ಜಿಲ್ಲೆ ನಮ್ಮದು. 3 ಪದ್ಮಶ್ರೀ, ಪದ್ಮಭೂಷಣ ನಮ್ಮೊಬ್ಬರಿಗೆ ಬಂದಿರೋದು ಅಲ್ಲ. ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗನೂ MLA ಆಗುವಂತ ಪ್ರೂವ್ ಮಾಡಿರೋ ಕಾನ್ಸ್ಟಿಟ್ಯೂಯೆನ್ಸಿ ಇದು. ಭಾಳ ಅನುಕೂಲ ಆಗುತ್ತೆ ಸರ್. ಸರಿ ಬಿಡಿ. ನಾನೇನು ಅಂದರೆ ಅದು ನಾನು ಒಂದು ಕೆಲಸ ಮಾಡೋಣ ಸರ್. 22,300 ಜನಕ್ಕೆ ಒಂದು 23 ಲಕ್ಷ. ಇದೊಂದು ಕಾಮನ್ ಆಗಬೇಕು ಅಂದರೆ 1,000 ರೂಪಾಯಿ ಕೊಟ್ಟು ನೋಡೋಣ, ಪ್ರಯೋಗ ಮಾಡೋಣ, ಎಷ್ಟು ಜನ ಅದನ್ನು ಸದುಪಯೋಗ ಪಡಿಸ್ಕೊತಾರೆ. ಮತ್ತೆ ಬೇಕು ಅಂದರೆ ನೀವು ಈಗ BA, BCom, BCA ವೈಸು ಒಂದು 5-5 ಜನ ಟಾಪರ್ಸ್ನ ಗುರುತಿಸಿ. ಬೇಕು ಅಂದರೆ ಅವ್ರಿಗೊಂದು 5-10 ಸಾವಿರ ಸಪ್ರೇಟ್ ಕೊಡೋಣ. ಇದು ಯಾಕೆ ಪ್ರಯೋಗ ಮಾಡ್ತಿದ್ದೀನಿ ಅಂದರೆ, ಈಗ ಒಂದು 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಾಗ ಅಟ್ಲೀಸ್ಟ್ ಒಂದಷ್ಟು ಜನರ ಲೈಫಲ್ಲಿ ಬದಲಾವಣೆ ಬರ್ಬೋದಾ? ಏನಾದರೂ ಅವ್ರೇನೋ ಜಿನೇನಾಗಿರೋರ್ಗೆ ಸಹಾಯ ಆಗ್ಬೋದು. ಮಾಡೋಣ. ಅಕಸ್ಮಾತ್ ಇದು ದುರುಪಯೋಗ ಆದರೆ ಮುಂದಿನ ದಿನದಲ್ಲಿ ಬದಲಾವಣೆ ಮಾಡೋಣ. ಇದೊಂದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಪ್ರತಿಯೊಬ್ಬರು ನೀವು ಕ್ಲಾಸ್ ಟೀಚರ್ಸ್ ಕೂತ್ಕೊಳ್ಳಿ, ನಮ್ಮ ಟೀಮ್ ಬರುತ್ತೆ, ಒಬ್ಬೊಬ್ಬರನ್ನ ಕರೆದು ನೀವು ಸ್ಟಾಫ್ ರೂಮ್ ಕರ್ಕೊಂಡು 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟುಬಿಡಿ.
ಆರಾಮಾಗಿ ಅವ್ರು ಓದ್ಕೊಳ್ಳಿ, ನೋಡೋಣ, ಅವ್ರು ಗೈಡ್ ಮಾಡಿ. ದಯವಿಟ್ಟು ಇದನ್ನು ಎಜುಕೇಷನ್ ಪರ್ಪಸ್ಗೆ ಬಳಸಿ. ನಾನು ನಿಮ್ಮ ಶಿಷ್ಯ ಅಂದ್ಕೊಳ್ಳಿ. ನನ್ನ ಗುರುಗಳು ಇಲ್ಲಿ ತುಂಬ ಜನ ಇದ್ದಾರೆ. KLS ಸರ್ ನನ್ನ ಗುರುಗಳು, ಸದಾಶಿವ್ ಸರ್ ನನ್ನ ಗುರುಗಳು, ತುಂಬ ಜನ ಇದ್ದೀರಾ. ಬಟ್ ನಾನೆಲ್ಲರೂ ಒಂದು ಸ್ಟೂಡೆಂಟು ಟೀಚರ್ ಹೇಗೆ ನಡೆಸ್ಕೊತಾರೋ ಅಷ್ಟು ಗೌರವದಿಂದ ನಡೆಸ್ಕೊತೀನಿ.